ಆತ್ಮೀಯ ಶಿಕ್ಷಕರಿಗೆ ವಿದ್ಯಾಪ್ರವೇಶದ 33ನೇ ದಿನದ ಚಟುವಟಿಕೆಗಳಿಗೆ ಸ್ವಾಗತ. ಈ ದಿನ ಶಿಕ್ಷಕರನ್ನು ನಾವು ಕಳೆದ ಬಾರಿಯಲ್ಲಿ 61ನೇ ದಿನದಲ್ಲಿ ನಿರ್ವಹಿಸಿರುವಂಥ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕು. ಹಾಗಾಗಿ ನೀವು ಕಳೆದ ಬಾರಿಯ ಕೈಪಿಡಿಯನ್ನು ಬಳಸಿಕೊಂಡು 61ನೇ ದಿನದಲ್ಲಿರುವಂಥ ಚಟುವಟಿಕೆಗಳನ್ನು ನೋಡಿಕೊಂಡು ನೀವು ಈ ದಿನದ ಚಟುವಟಿಕೆಯನ್ನು ನಿರ್ವಹಿಸಿ. ಮೊದಲನೇದು ಶುಭಾಶಯ ವಿನಿಮಯ ಮತ್ತು ಮಾತುಕತೆ. ಇದಕ್ಕೆ ಪೂರಕವಾಗಿ ವಿಡಿಯೋ ಇದೆ. ಅಂದರೆ ಇಲ್ಲಿ ಈಗಾಗಲೇ ನಾವು 2 ಅವಧಿಗಳಲ್ಲಿ ಕಿರೀಟವನ್ನು ಮಾಡೋದನ್ನು ಹೇಳ್ಕೊಟ್ಟಿದ್ದೀವಿ. ಆ ಕಿರೀಟಗಳನ್ನು ಬಳಸ್ಕೊಂಡು ಮಕ್ಕಳಿಗೆ ಕಿರೀಟವನ್ನು ಹಾಕಿ ತರಗತಿಯನ್ನು ಪ್ರವೇಶಿಸಬೇಕು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ನೆನಪಿಡಬಹುದೇ ಎಂಬಂಥ ಒಂದು ಚಟುವಟಿಕೆಯನ್ನು ಮಾಡಬೇಕು. ಅದ್ರ ಜೊತೆಗೆ ಜನ್ಮದಿನದಂದು, ನನ್ನ ಜನ್ಮದಿನದಂದು ಅಂತೇಳಿ ಇನ್ನೊಂದು ಚಟುವಟಿಕೆ ಕೊಡಲಾಗಿದೆ. ಅಂದರೆ ಇಲ್ಲಿ ಹುಟ್ಟಿದ ಹಬ್ಬದ ದಿನದಂದು ನಿಮಗೆ ಅಲ್ಲಿ ಮೆಟೀರಿಯಲ್ಗಳು ಸಿಕ್ಕರೆ ನೀವು ಅವನ್ನ ಬಳಸ್ಕೊಂಡು ನೀವು ಈ ಒಂದು ಚಟುವಟಿಕೆಯನ್ನು ನಿರ್ವಹಿಸ್ಬೋದು. ಉದಾಹರಣೆಗೆ ಮೇಣದ ಬತ್ತಿ ಇರ್ಬೋದು, ಕೇಕು, ಕ್ಯಾಂಡಲ್ಲು, ನೆಕ್ಸ್ಟು ಅಲ್ಲಿ ಬಳಸುವಂತಹ ಟೋಪಿಗಳಿರ್ಬೋದು. ಅವುಗಳು ಸಿಕ್ಕರೆ ಅವುಗಳನ್ನ ಬಳಸ್ಕೊಂಡು ನೀವು ಹೇಗೆಲ್ಲ ಜನ್ಮದಿನವನ್ನು ಆಚರಣೆ ಮಾಡ್ತೀರಾ ಅನ್ನೋದನ್ನು ಹೇಳ್ಬೋದು. ಅಥವಾ ಮಕ್ಕಳ ಜನ್ಮದಿನವನ್ನು ಆ ಮಗುವಿನ ಅಂದರೆ ಅವ್ರ ಮನೆಯಲ್ಲಿ ಏನಾದರೂ ಆ ಮಕ್ಕಳ ಜನ್ಮದಿನವನ್ನು ಆಚರಣೆ ಮಾಡಿದ್ರೆ ಯಾವ ರೀತಿ ಆಚರಣೆ ಮಾಡೋದು ಅಂತ ಮಕ್ಕಳಿಂದನೇ ನಾವು ಒಂದು ಚರ್ಚೆಯ ಮೂಲಕ ಈ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬಹುದು. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವಾಗ ನಾನು ನಿಮಗೊಂದು ಆಟ ಆಡಿಸ್ತೀನಿ. ಏನಿಲ್ಲ, ಈಗ ಭಗತ್ತನ್ನು ಕರೆದ್ಬಿಟ್ಟು ನಾನು ಅವ್ನ ಕಿವಿನಲ್ಲಿ ಒಂದು ಗುಟ್ಟು ಹೇಳ್ತೀನಿ. ಆ ಗುಟ್ಟನ್ನು ಭಗತ್ ದರ್ಶಿತ್ಗೆ ಹೇಳ್ತಾನೆ ಕಿವಿಲಿ. ಜೋರಾಗಿ ಹೇಳ್ಬಾರ್ದು, ಕಿವಿಲಿ ಹೇಳೋದು ಗೊತ್ತು. ಗುಟ್ಟು ಹೇಗೆ ಹೇಳ್ತಾರೆ ಮಕ್ಕಳ? ಜೋರಾಗಿ ಹೇಳ್ತಾರಾ? ಮೆಲ್ಲಕ್ಕೆ ಕಿವಿಲಿ ಹೇಳ್ತಾರಲ್ವಾ? ಹಾಗೆ ಭಗತ್ ಬಂದು ದರ್ಶಿತ್ ಕಿವಿಲಿ ಹೇಳ್ತಾನೆ. ನಾನು ಹೇಳ್ದೆ ಅದನ್ನು. ಆಮೇಲೆ ದರ್ಶಿತ್ತು ಬೀಬಸ್ ಕಿವಿಲಿ ಹೇಳ್ತಾನೆ. ಬೀಬಸ್ಸು ತ್ವಯಬ್ಗೆ ಹೇಳ್ತಾನೆ. ತ್ವಯಬ್ ಏನು ಮಾಡಬೇಕು? ಜೋರಾಗಿ ಎಲ್ರಿಗೂ ಕೇಳಂಗೆ ಏನು ಹೇಳ್ದ ಅಂತ ಹೇಳಬೇಕು. ಆಯಿತಾ? ಓಕೆ, ಸ್ಟಾರ್ಟ್ ಮಾಡೋಣ. ಭಗತ್ ಬಾಯ್ಲಿ. ನಾನು ಏನು ಹೇಳ್ದೆ ಅದನ್ನು ಅವನಿಗೆ ಕಿವಿಲಿ ಹೇಳಬೇಕು. ಜೋರಾಗಿ ಹೇಳು. ಏನು ಏನು ಹೇಳ್ದೆ ಹೇಳ? ಹ್ಯಾಪಿ ಬರ್ಡೇ ಅಂತ. ಅವ್ನು ಏನು ಹೇಳ್ದೆ? ನೀವು ಫಸ್ಟ್ ಏನು ಹೇಳ್ದೆ? ನೀನು ಕರೆಕ್ಟಾಗಿ ಕೇಳಿಸ್ತಾ ಹ್ಯಾಪಿ ಬರ್ಡೇ ಅಂತ? ಹಾಂ, ಕರೆಕ್ಟಾಗಿ ಕೇಳಿಸ್ತಾ? ಓಕೆ. ನಿಮಗೆ ಹುಟ್ಟುಹಬ್ಬನ ನಿಮ್ಮ ಮನೇಲಿ ಆಚರಿಸಿದಾರಾ? ಬರ್ಡೇನ ಆಚರಿಸಿದಾರಾ? ಬರ್ಡೇ ಪಾರ್ಟಿನಲ್ಲಿ ಅಂದರೆ ಬರ್ಡೇ ಆಚರಿಸ್ಬೇಕಾದ್ರೆ ಏನೇನೆಲ್ಲ ಇರುತ್ತೆ ಮಕ್ಕಳ? ತ್ವಯಬ್ ಏನೇನಿರುತ್ತೆ ಒಂದು ಹೇಳು. ಒಂದೊಂದು ಐಟಮ್ನ ಒಬ್ಬೊಬ್ರು ಹೇಳಬೇಕು. ಬರ್ಡೇ ಪಾರ್ಟಿನಲ್ಲಿ ಏನಿರುತ್ತೆ? ಬರ್ಡೇ ಪಾರ್ಟಿನಲ್ಲಿ ಐಸ್ ಕ್ರೀಮ್ ಇರುತ್ತಾ? ಮತ್ತೇನಿರುತ್ತೆ ಅದನ್ನು ಹೇಳಬೇಕು. ಸರಿ, ಕೂತ್ಕೋ. ಹಾಂ, ವೆರಿ ಗುಡ್. ಕೇಕ್. ಓಕೆ, ನೆಕ್ಸ್ಟ್ ಬೀಬಸ್. ಇನ್ನೇನಿರುತ್ತೆ ಕೇಕ್ ಬಿಟ್ಟರೆ? ಕ್ಯಾಂಡಲ್. ವೆರಿ ಗುಡ್, ಕ್ಯಾಂಡಲ್ ಇರುತ್ತೆ. ಆಮೇಲೆ ಇನ್ನೇನಿರುತ್ತೆ? ಚಾಕು. ಕೇಕ್ ಕಟ್ ಮಾಡಲಿಕ್ಕೆ ನೈಫ್, ಚಾಕು ಇರುತ್ತೆ. ಆಮೇಲೆ ಇನ್ನೇನಿರುತ್ತೆ ಮಕ್ಕಳ? ಇನ್ನೇನಿರುತ್ತೆ? ಚಾಕ್ಲೇಟ್ಸ್ ತಂದಿರ್ತಾರೆ. ಎಲ್ಲರಿಗೂ ಬಂದವ್ರಿಗೆಲ್ಲ ಕೊಡೋಕ್ಕೆ ಕೇಕ್ ಜೊತೆ ಚಾಕ್ಲೇಟ್ಸ್ ಇಟ್ಟಿರ್ತಾರೆ. ಆಮೇಲೆ ಏನಿರುತ್ತೆ? ಅಲ್ಲಿ ಬರ್ಡೇಗೆ ಬಂದಿರೋ ಮಕ್ಕಳಿಗೆಲ್ಲ ಹಾಕ್ಲಿಕ್ಕೆ ಏನಿರುತ್ತೆ? ಟೋಪಿ ಇರುತ್ತೆ. ಆಮೇಲೆ ಡೆಕೋರೇಷನ್ ಎಲ್ಲ ಮಾಡಿರಲ್ವಾ ಅಲ್ಲಿ? ಏನ್ರಿಂದ ಡೆಕೋರೇಷನ್ ಮಾಡಿರ್ತಾರೆ? ವೆರಿ ಗುಡ್. ಏನ್ರಿಂದ ಡೆಕೋರೇಷನ್ ಮಾಡಿರ್ತಾರೆ? ಬಲೂನಿಂದ ಡೆಕೋರೇಷನ್ ಮಾಡಿರ್ತಾರೆ ಅಲ್ವಾ? ಯಾರ ಮನೆಯಲ್ಲಾರು ಬರ್ಡೇ ಪಾರ್ಟಿ ಮಾಡಿದಾರಾ ನಿಮ್ಮ ಮನೇಲಿ? ಹೌದಾ, ಮಾಡಿದಾರಾ? ನಿಮ್ಮ ಮನೇಲೂ ಮಾಡಿದ್ರಾ? ವೆರಿ ಗುಡ್. ಹಂಗಾರೆ ಬರ್ಡೇ ಪಾರ್ಟಿ ಹೇಗಿರುತ್ತೆ? ಏನು ಮಾಡಿದ್ರು? ಬಲೂನ್ದು. ಹೌದಾ? ಹಾಗಾದ್ರೆ ಎಲ್ಲರ ಮನೇಲೂ ಬರ್ಡೇ ಪಾರ್ಟಿ ಮಾಡಿದ್ದಾರೆ. ನೀವು ಬರ್ಡೇ ಪಾರ್ಟಿನ ನೋಡಿದ್ದೀರಾ ಅಂತ ಆಯಿತು ಅಲ್ವಾ? ಬರ್ಡೇ ಪಾರ್ಟಿನಲ್ಲಿ ಮೇಯ್ನ್ ಯಾರು? ಬರ್ಡೇ ಬಾಯ್ ಅಥವಾ ಬರ್ಡೇ ಗರ್ಲ್ ಮೇಯ್ನ್ ಆಗಿರ್ತಾರೆ. ಆಮೇಲೆ ಕೇಕ್ ಕಟ್ ಮಾಡೋದು ಅದರಲ್ಲಿ ಏನಾಗಿರುತ್ತೆ? ಮೇಯ್ನ್ ಆಗಿರುತ್ತೆ ಅಲ್ವಾ? ಇನ್ನು 2ನೇ ಅವಧಿ ನನ್ನ ಸಮಯ. ಇಲ್ಲಿ ಮಕ್ಕಳು ಈಗಾಗಲೇ ಕಲಿಕಾ ಸ್ಥಳಗಳಿಗೆ ಹೋಗಿ ಎಲ್ಲ ಒಂದು ಕಲಿಕಾ ಸ್ಥಳಗಳಲ್ಲಿನ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿದ್ದಾರೆ ಇಲ್ವಾ ಅನ್ನೋದನ್ನು ಅವಲೋಕನ ಮಾಡ್ಕೋಬೇಕು. ಅಕಸ್ಮಾತ್ ಯಾವ ಮಗು ಯಾವ ಚಟುವಟಿಕೆಯನ್ನು ಮಾಡಿಲ್ಲ ಅದನ್ನು ಮಾಡಲಿಕ್ಕೆ ಮಾರ್ಗದರ್ಶನವನ್ನು ನೀಡಬೇಕಾಗತ್ತೆ. ನೆಕ್ಸ್ಟ್ 3ನೇ ಅವಧಿ ಬುನಾದಿ ಸಂಖ್ಯಾ ಜ್ಞಾನ. ಈ ಅವಧಿಯನ್ನು 1ನೇ ತರಗತಿಗೆ ಪ್ರಾರಂಭಿಸುವ ಮುನ್ನ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ನಲಿಕಲಿಗೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ತದನಂತರ 1ನೇ ತರಗತಿಗೆ ಬುನಾದಿ ಸಂಖ್ಯಾ ಜ್ಞಾನದ ಚಟುವಟಿಕೆಯನ್ನು ಮಾಡಿಸಬೇಕಾಗುತ್ತದೆ.
ಸಂಖ್ಯೆಗಳ ಹಿಮ್ಮುಖ ಎಣಿಕೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಪೂರಕ ವಿಡಿಯೋ ಇದೆ, ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು. ಕೈಗೆ ನಾನು ಚಾಕ್ ಪೀಸ್ ಕೊಟ್ಟಿದ್ದೀನಲ್ವಾ, ಚಾಕ್ ಪೀಸ್ ಕೊಟ್ಟಿದ್ದೀನಲ್ಲ, ಅದರಲ್ಲಿ ಈಗ ಒಂದು ಕಡೆಯಿಂದ ನಂಬರ್ನ ಬರೀಬೇಕು. ಈಗ 1 ರಿಂದ 5ವರೆಗೆ ಮಗ್ಗಿ ಕಲ್ತಿದ್ದೀರಾ ಅಲ್ವಾ ನೀವು, ನೋಟ್ಸಲ್ಲೆಲ್ಲ ಬರೆದು ಕಲ್ತಿದ್ದೀರಾ. ಈಗ ನನಗೆ ಫಸ್ಟ್ ಯಾರು ತ್ವಯಬ್, ನೀನು 1 ಬರಿ, ದೊಡ್ಡದಾಗಿ ಬರೀಬೇಕು. ಗುಡ್. ದರ್ಶಿತ್ 2 ಬರಿ ನೀನು. ಗುಡ್. ಬೀಬಸ್ 3 ಬರಿ. 4. ಈಗ ಅದನ್ನು ಓದು. 1. ಹೇಳಪ್ಪ. 2. ಈಗ ಉಲ್ಟಾ ಓದು. ನೀನು ಬರ್ದಿರೋದನ್ನ ಓದು ಉಲ್ಟಾ. ನೀನು ಎಷ್ಟು ಬರ್ದಿದ್ದೀಯ ಅದನ್ನು ಹೇಳು. 4. ಬೀಬಸ್ 3. ನೀನು ಬರ್ದಿರೋದೆಷ್ಟು? 3. ನೀನು ಬರ್ದಿರೋದು ಹೇಳಪ್ಪ. 1. ಗುಡ್. ಹೇಳು ಇನ್ನೊಂದ್ಸರಿ ಭಗತ್ ನೀನು. 4 3 2 1. ಈಗ ಯಾರ ಕಡೆಯಿಂದ ತ್ವಯಬ್ ಕಡೆಯಿಂದ ಓದಿದ್ರೆ ಸೀದಾ ಓದ್ದಂಗೆ ಆಯಿತಾ. 1 2 3 4 ಅಂತ. ಭಗತ್ ಕಡೆಯಿಂದ ಓದಿದ್ರೆ ಉಲ್ಟಾ ಮಗ್ಗಿ ಹೇಳೋದು ಅಂತಾರಲ್ವಾ, ಹಿಂದೆಯಿಂದ ಓದೋದು, ಹಿಮ್ಮುಖವಾಗಿ ಓದೋದು ಅಂತ. ಸೀದಾ ಓದೋದು ಅಂದರೆ 1 ರಿಂದ ಸ್ಟಾರ್ಟ್ ಆಗುತ್ತೆ. ಹಿಮ್ಮುಖವಾಗಿ ಓದೋದು ಅಂದರೆ ಯಾರ ಕಡೆಯಿಂದ ಓದ್ಬೇಕು ಮಕ್ಕಳ? ಭಗತ್ ಕಡೆಯಿಂದ ಓದಬೇಕು. ಭಗತ್ ಕಡೆಯಿಂದ ಇನ್ನೊಂದ್ಸರಿ ಓದಿ ಎಲ್ಲರೂ. 4 3 2 1. ದರ್ಶಿತ್ ಓದು ಆ ಕಡೆಯಿಂದ, ಭಗತ್ ಕಡೆಯಿಂದ ಓದು ಸಂಖ್ಯೆನ. ಭಗತ್ ಕಡೆಯಿಂದ 4 3 2 1. ಬೀಬಸ್ ಓದು. ವೆರಿ ಗುಡ್. ಭಗತ್ ಓದು. ಇದು ಸೀದಾ ಓದಿದ್ರೆ ಉಲ್ಟಾ ಓದಿದ್ರ ಮಕ್ಕಳ? ಉಲ್ಟಾ ಓದಿದ್ರಿ ಅಲ್ವಾ. ಓಕೆ. ಈಗ ಅಲ್ಲಿ ನಿಮಗೆ ರಬ್ಬರ್ ಅಕ್ಷರಗಳನ್ನ ಇಟ್ಟಿದ್ದೀನಿ, ನೀವು ಬರ್ದಿರೋ ಅಕ್ಷರದ ಮೇಲೆ ಅವನ್ನ ಜೋಡಿಸಿ, ಹೇಳ್ಕೊಂಡು ಜೋಡಿಸಿ. ನೀವು ಏನು ಬರ್ತಿದ್ದೀರಾ ಅದನ್ನು ಹೇಳ್ಕೊತಾ ಬಿಡಿಸಿ. ಈಗ ಇನ್ನೊಂದ್ಸರಿ ಓದ್ಬಿಡಿ ಎಲ್ಲರೂ. ಉಲ್ಟಾ ಓದಬೇಕು. ಈ ಕಡೆಯಿಂದ ಭಗತ್ ಕಡೆಯಿಂದ 4 ವೆರಿ ಗುಡ್. 4ನೇದು ಸೃಜನಶೀಲ ಕಲೆ. ಇಲ್ಲಿ ಅಕ್ಷರಗಳ ಮೇಲೆ ತಿದ್ದುವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವೇನು ಮಾಡಬೇಕು ಅಂದರೆ, ರಬ್ಬರ್ ಅಕ್ಷರಗಳಿದ್ದರೆ ನಿಮ್ಮಲ್ಲಿ ಆ ರಬ್ಬರ್ ಅಕ್ಷರಗಳನ್ನು ಕೊಟ್ಟು ಟ್ರೇಸ್ ಮಾಡಿಸಿ ಅದರೊಳಗಡೆ ಬಣ್ಣ ತುಂಬುವಂಥ ಕೆಲಸವನ್ನು ಕೂಡ ನೀವಲ್ಲಿ ಮಾಡ್ಬೋದು. ಅಥವಾ ಮರಳು ಮೇಲೆ ಮಕ್ಕಳ ಹೆಸರು ಗೊತ್ತಿರ ಬರೆಸ್ಬೋದು. ಅಥವಾ ಯಾವ್ದಾರು ಅಕ್ಷರಗಳಿಗಾಗಲೇ ಏನಾದ್ರು ಪರಿಚಯ ಇದ್ದರೆ ಅವುಗಳನ್ನ ಕಲಿಸಿ ಬೇಕಾದ್ರೆ ಮರಳ ಮೇಲೆ ಅಕ್ಷರಗಳನ್ನು ಬರೆಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಇಲ್ಲಿಗೆ 1ನೇ ತರಗತಿಗೆ 4 ಅವಧಿಗಳು, 2 ಮತ್ತು 3ನೇ ತರಗತಿಗೆ 2 ಅವಧಿಗಳು ಕಂಪ್ಲೀಟ್ ಆಗುತ್ತೆ. 2 ಮತ್ತು 3ನೇ ತರಗತಿ ಮಕ್ಕಳು ನಿರ್ವಹಿಸಿರುವಂಥ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಿ ದಿನಚರಿಯಲ್ಲಿ ನಮೂದು ಮಾಡ್ಕೊಳ್ಬೇಕಾಗತ್ತೆ. ತದನಂತರ 5ನೇ ಅವಧಿ ಭಾಷಾಭಿವೃದ್ಧಿ. ಇಲ್ಲಿ ಭಾಷಾಭಿವೃದ್ಧಿ ಅವಧಿಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 2 ಮತ್ತು 3ನೇ ತರಗತಿಗೆ RWಗೆ ಸಂಬಂಧಪಟ್ಟಂತೆ ಸೇತುಬಂಧ ಚಟುವಟಿಕೆಯಲ್ಲಿ ಯಾವ ಒಂದು ಮೆಟ್ಟಿಲಿನ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಅಂತೇಳಿ ಮಕ್ಕಳಿಗೆ ಮಾರ್ಗದರ್ಶನವನ್ನು ಮಾಡೋದ್ರ ಮೂಲಕ ಅವರಿಗೆ ಚಟುವಟಿಕೆ ನಿರ್ವಹಣೆ ಮಾಡಲಿಕ್ಕೆ ಹೇಳಿ 1ನೇ ತರಗತಿ ಮಕ್ಕಳಿಗೆ ಆಲಿಸುವುದು ಮತ್ತು ಮಾತನಾಡುವ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಮಧ್ಯದ ಅಕ್ಷರ ಗುರುತಿಸು ಅಂತೇಳಿ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು. ನಾನು ಹಿಂದಿನ ದಿನ ವಿಡಿಯೋನ ಹಾಕಿದ್ದೀನಿ, ಯಾವ ರೀತಿ ಮಧ್ಯದ ಅಕ್ಷರನ ಗುರುತಿಸೋದು ಅಂತೇಳಿ. ಅದೇ ವಿಡಿಯೋನ ನೀವು ನೋಡಿಕೊಂಡು ಮಾಡ್ಬೋದು. ಇದರ ಜೊತೆಗೆ ಕನ್ನಡ ಅಭ್ಯಾಸ ಪುಸ್ತಕದಲ್ಲಿನ ಪುಟ ಸಂಖ್ಯೆ 14ರಲ್ಲಿರುವಂತಹ ಧ್ವನಿ ಆಲಿಸುವ ಅಕ್ಷರ ಗುರುತಿಸು ಎಂಬಂಥ ಒಂದು ಚಟುವಟಿಕೆ ಹಳೆಯನ್ನು ಎಲ್ಲ ಮಕ್ಕಳಿಂದ ನಿರ್ವಹಣೆ ಮಾಡಿಸಬೇಕಾಗುತ್ತದೆ. ಒಂದು ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗಿನ ಓದು. ಇಲ್ಲಿ ಚಿತ್ರ ಸಂಪುಟ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಕ್ಕಳ ಇಷ್ಟದ ಯಾವುದೇ ಒಂದು ವಿಷಯ ಆಗಿರ್ಬೋದು, ಅದು ಯಾವುದು ಇಷ್ಟ ಆಗುತ್ತೋ ಮಕ್ಕಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಮಗು ಕಥೆ ರೂಪದಲ್ಲಾಗಿರ್ಬೋದು ಅಥವಾ ಹಾಡಿನ ರೂಪದಲ್ಲಾಗಿರ್ಬೋದು ಅಲ್ಲಿ ಬರುವಂತಹ ವಿಶೇಷ ಪದಗಳನ್ನು ಮತ್ತು ಪ್ರಾಸ ಪದಗಳನ್ನು ಅಂದರೆ ವಿಶೇಷ ಪದಗಳನ್ನು ಪ್ರತಿ ಮಗು ಗುರುತಿಸೋದಕ್ಕೆ ಸಹಾಯ ಮಾಡಬೇಕಾಗತ್ತೆ. ಅಥವಾ ಅಲ್ಲೇನಾದ್ರು ಚಿತ್ರಗಳು ಬಂದರೆ ಆ ಚಿತ್ರವನ್ನು ಬಿಡಿಸ್ಲಿಕ್ಕೂ ಕೂಡ ನೀವಲ್ಲಿ ಕೊಡಬೇಕಾಗುತ್ತೆ. ಸೊ ಇದನ್ನು ಈ ಒಂದು ಅವಧಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಅಂದರೆ ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡಿ ನಾವು 2 ಮತ್ತು 3ನೇ ತರಗತಿ ಮಕ್ಕಳಿಗೆ LS ಚಟುವಟಿಕೆಗಳನ್ನು ಕೂಡ ನಾವು ಇದೇ ಸಂದರ್ಭದಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ. ತದನಂತರ 2 ಮತ್ತು 3ನೇ ತರಗತಿಗೆ RWಗೆ ಸಂಬಂಧಪಟ್ಟಂತೆ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಹೇಳಿ 1ನೇ ತರಗತಿ ಮಕ್ಕಳಿಗೆ
ಇಲ್ಲಿ ನೆಕ್ಸ್ಟು ಇನ್ನೊಂದು ಉದ್ದೇಶಿತ ಬರಹದ ಕ್ಷೇತ್ರದಲ್ಲಿ ಪಟ್ಟಿ ಮಾಡೋಣ ಎಂಬಂಥ ಒಂದು ಚಟುವಟಿಕೆಯನ್ನು ಮಾಡಬೇಕು. ಇಲ್ಲಿ ಪಟ್ಟಿ ಮಾಡೋಣ ಅನ್ನೋದಕ್ಕೆ ವಿಷಯ ಬಂದು ಅಡುಗೆ ಮನೆಯಲ್ಲಿ ಬಳಸುವಂಥ ಪರಿಕರಗಳು. ಅಂದರೆ ಅಡುಗೆ ಮನೆಯಲ್ಲಿ ಯಾವೆಲ್ಲ ಪರಿಕರ ಅಂದರೆ ಪಾತ್ರೆಗಳಿರ್ಬೋದು ಅಥವಾ ವಸ್ತುಗಳನ್ನು ಬಳಸ್ತಾರೆ ಅನ್ನೋದನ್ನು ನಾವಿಲ್ಲಿ ಮಕ್ಕಳಿಂದ ಹೇಳಿಸಿ ಪಟ್ಟಿ ಮಾಡಬೇಕಾಗತ್ತೆ. ಇದಕ್ಕೆ ಪೂರಕವಾಗಿ ವಿಡಿಯೋ ಇದೆ. ಅಂದರೆ ಮಕ್ಕಳಿಂದ ನಾವು ಕೇಳಿ ಮಕ್ಕಳು ಹೇಳಿದಂಥ ವಸ್ತುಗಳನ್ನು ನಾವು ಕಪ್ಪು ಹಲಗೆ ಮೇಲೆ ಅಥವಾ ಒಂದು ಚಾರ್ಟ್ ರೂಪದಲ್ಲಿ ಕೂಡ ನಾವಲ್ಲಿ ನಿರ್ವಹಣೆ ಮಾಡಬಹುದು. ಮಕ್ಕಳೇ, ಈಗ ಅಡಿಗೆ ಮನೆಯಲ್ಲಿ ಕೆಲವು ವಸ್ತುಗಳು ಇರ್ತವೆ. ನೋಡಿದ್ರಲ್ಲ ಅಡಿಗೆ ಮನೆಯಲ್ಲಿ ನನಗೆ ಒಂದ್ ಕಡೆಯಿಂದ ಒಬ್ಬೊಬ್ರು ಹೇಳ್ಬೇಕು, ನೀನೊಂದು ಹೇಳ್ಬೇಕು, ಒಟ್ಟಿಗೆ ಹೇಳ್ಬಾರ್ದು, ಆಯ್ತಾ? ನಾನು ಇಲ್ಲಿ ಲಿಸ್ಟ್ ಮಾಡ್ತೀನಿ. ಅಡಿಗೆ ಮನೆಯಲ್ಲಿ ಏನೇನು ನೋಡಿದ್ರೆ ಅದನ್ನ ಹೇಳ್ತಾ ಹೋಗ್ಬೇಕು. ನನಗೆ ಏನೇನಿರುತ್ತೆ ಅಡಿಗೆ ಮನೆಯಲ್ಲಿ? ಗ್ಯಾಸ್ ಅಂದ್ರೆ ಸಿಲಿಂಡರ್ ಅಥವಾ ಏನು, ಸ್ಟವ್ ಅಥವಾ ಏನು? ಗ್ಯಾಸ್ ಸ್ಟವ್ ಇರುತ್ತೆ, ಗ್ಯಾಸ್ ಸಿಲಿಂಡರ್ ಇರುತ್ತೆ. ಯಾವ್ದಾದ್ರು ಒಂದು ಹೇಳ್ಬೇಕು. ಅದೇ ಗ್ಯಾಸ್ ಸ್ಟವ್ ಅಥವಾ ಸಿಲಿಂಡರ್? ಗ್ಯಾಸ್ ಸಿಲಿಂಡರ್. ಆಮೇಲೆ ದರ್ಶಿತ್, ನೀನೇನ್ ನೋಡಿದ್ಯಾ ಅಡಿಗೆ ಮನೆಯಲ್ಲಿ? ಚಾಕು ನೋಡಿದಾನೆ, ವೆರಿ ಗುಡ್. ಬೀಬಸ್, ನೀನೇನ್ ನೋಡಿದ್ಯಾ ಅಡಿಗೆ ಮನೆಯಲ್ಲಿ? ಅಡಿಗೆ ಮನೆಯಲ್ಲಿ ಇನ್ನೇನಿರುತ್ತೆ? ರೌಂಡ್ ಏನು, ಸ್ಟೀಲ್ ಏನ್ ಬರುತ್ತೆ? ಆಮೇಲೆ ಭಗತ್, ನೀನ್ ಹೇಳಿ ಮತ್ತೆ ಇನ್ನೇನಿರುತ್ತೆ? ಗ್ಯಾಸ್ ಆಯ್ತಪ್ಪ, ಬೇರೆ ಹೇಳು. ಅದೇ ಒಂದೇ ಇರೋದು. ಅಡಿಗೆ ಮನೇಲಿ ಇನ್ನೇನಿರುತ್ತೆ? ಅಡಿಗೆ ಮಾಡೋದಕ್ಕೆ ಏನೇನ್ ಬೇಕಾಗುತ್ತೆ? ಸ್ಟವ್ ಆಯ್ತು. ಆಮೇಲೆ ನೆಕ್ಸ್ಟ್ ಅಡಿಗೆ ಮಾಡೋದಕ್ಕೆ ಏನಿರ್ಬೇಕು? ಮೇನ್ ಮುಖ್ಯವಾಗಿ ಸ್ಟವ್ ಆಯ್ತು, ಸಿಲಿಂಡರ್ ಆಯ್ತು. ಆಮೇಲೆ ಸೌಟು. ಆಮೇಲೆ ಇದೇ ರೀತಿ ಚಟುವಟಿಕೆಯನ್ನು ಮುಂದುವರಿಸುವುದು. ಇದಾದ ನಂತರ 6ನೇ ಅವಧಿ ಹೊರಾಂಗಣ ಆಟ. ಹೊರಾಂಗಣ ಆಟದಲ್ಲಿ ಸ್ಥಿರ ಸಮತೋಲನ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಮಕ್ಕಳು ಚಾಪೆ ಮೇಲೆ ಅಂದರೆ ಬೆನ್ನ ಮೇಲೆ ಮಲಗೋದಕ್ಕೆ ಹೇಳಬೇಕು ಅಥವಾ ಹೊಟ್ಟೆ ಮೇಲೆ ಮಲಗೋದಕ್ಕೆ, ಈ ರೀತಿಯಲ್ಲಿ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇದಾದ ನಂತರ 7ನೇ ಅವಧಿ ಕಥಾ ಸಮಯ. ಕಥಾ ಸಮಯದಲ್ಲಿ ಒಂಟೆ ಮತ್ತು ನರಿ ಈ ಒಂದು ಕಥೆಯನ್ನು ಹೇಳ್ಕೊಡ್ಬೇಕಾಗುತ್ತೆ. ಇದರ ಒಂದು ಸಾಹಿತ್ಯ ನಿಮ್ಮ ಹಳೆಯ ಒಂದು ಕೈಪಿಡಿಯಲ್ಲಿ ಸಿಗುತ್ತೆ. 61ನೇ ದಿನದ ಒಂದು ಚಟುವಟಿಕೆ ನಿರ್ವಹಣೆಯಲ್ಲಿ ಸಿಗುತ್ತೆ. ಅದನ್ನು ನೋಡಿಕೊಂಡು ಈ ಕಥೆಯನ್ನು ಹೇಳ್ಕೊಡ್ಬೇಕಾಗತ್ತೆ. ಸೊ ಇದೇ ಸಂದರ್ಭದಲ್ಲಿ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ಪರಿಸರ ಅಧ್ಯಯನ ಮತ್ತು ಆರೋಗ್ಯ ಪರಿಸರಕ್ಕೆ ಸಂಬಂಧಪಟ್ಟಂಥ ಸೇತುಬಂಧ ಚಟುವಟಿಕೆಗಳನ್ನು ಅಲ್ಲಿ ನಿರ್ವಹಣೆ ಮಾಡಲಿಕ್ಕೆ ತಿಳಿಸಬೇಕಾಗತ್ತೆ. ಇನ್ನು ಕೊನೆಯ ಅವಧಿ ಮತ್ತೆ ಸಿಗೋಣ. ಈ ದಿನ ನಿರ್ವಹಿಸಿದಂಥ ಎಲ್ಲ ಚಟುವಟಿಕೆಗಳನ್ನು ಮತ್ತೊಮ್ಮೆ ಪುನರಾವಲೋಕನ ಮಾಡಬೇಕು. ಜೊತೆಗೆ ಮಾರನೇ ದಿನದ ಒಂದು ಚಟುವಟಿಕೆಗಳಿಗೆ ಬೇಕಾಗಿರುವಂಥ ಪೂರ್ವಸಿದ್ಧತೆಯನ್ನು ಮಾಡ್ಕೋಬೇಕು. ಅದರ ಜೊತೆಗೆ 2 ಮತ್ತು 3ನೇ ತರಗತಿ ಮಕ್ಕಳು ನಿರ್ವಹಿಸಿರುವಂಥ ಎಲ್ಲ ಚಟುವಟಿಕೆಗಳನ್ನು, ಎಲ್ಲ ವಿಷಯಗಳ ಚಟುವಟಿಕೆಗಳನ್ನು ಕೂಡ ನಾವು ಕರೆಕ್ಷನ್ ಮಾಡೋದ್ರ ಮೂಲಕ, ದಿನಚರಿಯನ್ನು ಕಂಪ್ಲೀಟ್ ಮಾಡೋದ್ರ ಮೂಲಕ ನಾವು ಈ ತರಗತಿಯನ್ನು ಮುಗಿಸ್ಬೇಕಾಗತ್ತೆ. ಧನ್ಯವಾದಗಳು.